ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೋಡ್ರಿ, ಪಾವ್ ಭಾಜಿ ಮಸಾಲ ರೆಸಿಪಿ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ್ರಿ. ಪಾವ್ ಭಾಜಿ ಅಂತ ಹೇಳಿದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದನ್ನು ಮನ್ಯಾಗ ಈಸಿಯಾಗಿ ಭಾಳ ತರಕಾರಿ ಯೂಸ್ ಮಾಡಲಾರ್ದ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣನ್ರಿ. ಬರ್ರಿ ಹಂಗಿದ್ರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನೋಡಿರಿ, ಈಗ ನಾನು ಸಿಂಪಲ್ಲಾಗಿ ಒಂದು ದೊಡ್ಡ ಸೈಜ್ ಟೊಮೆಟೊ ಮತ್ತು ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಹಿಡಿಯಷ್ಟು ಬಟಾಣಿ, 2 ಆಲೂಗಡ್ಡಿ ಮತ್ತು ಬಟರ್ ಮತ್ತು ಏನಂತ ಹೇಳಿದ್ರೆ ಪಾವ್ ಭಾಜಿ ಮಸಾಲ ರೀ. ಈ ಬಟಾಣಿ ಆಲೂನ ನೆನೆಸಿ ಮತ್ತು ಒಂದು 4 ವಿಷಲ್ ಹೊಡಿಸಿ ಇದನ್ನು ಬೇಯಿಸಿಟ್ಕೋಬೇಕ್ರಿ. ಈಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಅಂಥೇಳಿ ಒಂದು ಪ್ಯಾನ್ ತೊಗೊಂಡೇನಿ. ಅದಕ್ಕೆ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ, ಅದನ್ನು ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಉಳ್ಳಾಗಡ್ಡಿ ಸ್ಮ್ಯಾಶ್ ಆಗಬೇಕಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ, ಅಂದ್ರೆ ಲಘು ಬೇಯ್ತಾವೆ ನೋಡ್ರಿ. ಯಾವುದೇ ಒಗ್ಗರಣೆಗಾದರೂ ಸೇಮ್ ರೀ. ಈಗ ನೆಕ್ಸ್ಟ್ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದ ಟೊಮೆಟೊ ರೀ, ಇದನ್ನು ಹಾಕ್ಕೊಂಡ್ಮೇಲೆ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡ್ಬೇಕ್ರಿ. ನೋಡ್ರಿ ಯಾವ ಥರ ಸಾಫ್ಟ್ ಆಗೈತೆ ಅಂಥೇಳಿ. ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ್ರಿ. ಅರಿಶಿನ ಪುಡಿ, ಒಂದು 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಅಂದ್ರೆ ರೆಡ್ ಚಿಲ್ಲಿ ಪೌಡರ್, ಮತ್ತೀಗ ನೆಕ್ಸ್ಟ್ ಪಾವ್ ಭಾಜಿ ಮಸಾಲ ರೀ. ಇದು ರೀ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಯಾವುದಾದ್ರೂ ಯೂಸ್ ಮಾಡ್ಬೋದು ರೀ ಪಾವ್ ಭಾಜಿ ಮಸಾಲ. ನೆಕ್ಸ್ಟ್ ನೋಡ್ರಿ, ಎಲ್ಲ ಎಣ್ಣೆ ಬಿಟ್ಕೊಂಡು ಎಲ್ಲ ಹೆಂಗೆ ಫ್ರೈ ಆಗೈತೆ ಅಂಥೇಳಿ. ಈಗ ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿನ ಕುದಿಸಿ ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕಬೇಕ್ರಿ. ಹಾಕಿ ಆದಮೇಲೆ ಒಂದು ಸ್ಪೂನಿಂದ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಈ ಮಸಾಲ ಜೊತೆ ಫುಲ್ ಇದು ಮಿಕ್ಸ್ ಆಗಬೇಕು, ಆ ಥರ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಇದಕ್ಕೆ ಒಂದು ಸ್ಮ್ಯಾಶರ್ ತೊಗೊಂಡು ಆ ಸ್ಮ್ಯಾಶರಿಂದ ಚೆಂದಾಗಿ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಈ ಬಟಾಣಿ ಆಲೂ ಮಸಾಲೆ ಸ್ವಲ್ಪ ಕಾಣಬಾರ್ದ್ರಿ, ಆ ಥರ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ನೋಡ್ರಿ ಫ್ರೆಂಡ್ಸ್ ಯಾವ ಥರ ಆಗೈತೆ ಅಂತ ಹೇಳಿ. ಈಗ ಇದನ್ನು ಒಂದು ಕುದಿಯಾಕ್ಬಿಟ್ಟೇನ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗೈತಿ. ಬೇಕಂತ ಹೇಳಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ರೀ. ಬ್ಯಾಡ್ ಅಂದ್ರೆ ಹಿಂಗೆ ಇರಲಿ ರೀ. ಈಗ ಲಾಸ್ಟ್ ಇದಕ್ಕೆ ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಳಕತ್ತೀನಿ ರೀ, ಆಪ್ಷನಲ್ ರೀ. ಇದು ಹಾಕ್ಕೊಂಡ್ರೆ ಮಸ್ತ್ ಟೇಸ್ಟ್ ಆಗ್ತೈತೆ ರೀ. ನೆಕ್ಸ್ಟ್ ಇದಕ್ಕೆ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಂಡು ಫೈನಲ್ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ಥರ ಆಗೈತೆ ಅಂಥೇಳಿ. ಹೊರಗಡೆ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಈಸಿಯಾಗಿ ಯಾವುದೇ ತರಕಾರಿನ ಯೂಸ್ ಮಾಡಲಾರ್ದ ಈ ಥರ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಾವ್ ಆಗಿರೋ ಪಾವ್ ಭಾಜಿ ಮಸಾಲ ರೆಡಿ ಆಯಿತು. ಈಗ ಇದಕ್ಕೆ ನೆಕ್ಸ್ಟ್ ಪಾವ್ ಬೇಕಲ್ರಿ ತಿನ್ನಾಕ, ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ್ರಿ. ಒಂದು ಪ್ಯಾನ್ ತೊಗೊಂಡೇನಿ, ಅದಕ್ಕೆ 1 ಚಮಚದಷ್ಟು ಬಟ್ರ್ ಹಾಕ್ಕೊಂಡೀನಿ. ಆಮೇಲೆ ನೆಕ್ಸ್ಟ್ ಪಾವ್ ತೊಗೊಳನ್ರಿ. ಈ ಥರ ಪಾವ್ ತೊಗೊಂಡು ಮಿಡಲ್ ಕಟ್ ಮಾಡಿ ಇಟ್ಕೋಬೇಕ್ರಿ. ಮತ್ತು ಇದಕ್ಕೀಗ ಒಂದು ಸ್ವಲ್ಪ ಪಾವ್ ಭಾಜಿ ಮಸಾಲಾನ ಈ ಬೆಣ್ಣೆಯೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಪಾವನ್ನ ಈಗ ಫ್ರೈ ಮಾಡ್ಕೋಬೇಕಾ. ಈಗ ಇದೆ ನೋಡ್ರಿ ಮಸ್ತ್ ಟೇಸ್ಟ್ ಕೊಡೋದು. ಈಗ ಹೋಟೆಲ್ನಾಗ ಮತ್ತು ಸ್ಟ್ರೀಟ್ ಫುಡ್ ತಿಂತೇವಲ್ರಿ, ಅದು ಟೇಸ್ಟ್ ಬರ್ತೈತೆ ರೀ ಫ್ರೆಂಡ್ಸ್. ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ರೀ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಈ ಪಾವ್ ಜೊತೆ ಈ ಮಸಾಲೆ ಜೊತೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ರೆ ಹೆಂಗಿರ್ತೈತಿ ಫ್ರೆಂಡ್ಸ್. ಅದ್ಭುತ ರೀ. ಮತ್ತು ಯಾಕೆ ಲೇಟ್ರಿ, ನೀವು ಈ ಥರ ಮನ್ಯಾಗ ಈಸಿಯಾಗಿ ಪಾವ್ ಭಾಜಿ ಮಸಾಲಾನ ಮಾಡ್ಕೊರಿ. ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನನ್ನ ಚಾನಲಿಗೆ ಯಾವಾಗೂ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.